ಹೊಳೆ ನರಸೀಪುರ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬಂಧನದ ನಂತರದ ಪ್ರಕ್ರಿಯೆಗಳೆಲ್ಲವೂ ಕೂಡ ಇವತ್ತು ಈಗ ಆರಂಭ ಆಗಿದೆ. ಹೊಳೆ ನರಸೀಪುರ ಕೇಸ್ನಲ್ಲಿ ಪ್ರಜ್ವಲ್ ಅರೆಸ್ಟ್ ಮಾಡಲಾಗಿದೆ. ಪ್ರಜ್ವಲ್ ರೇವಣ್ಣ ಹೇಳಿಕೆ ಪಡೆಯೋದಕ್ಕೆ ಈಗ ಎಸ್ಐಟಿ ಅವರು ಮುಂದಾಗಿದ್ದಾರೆ, ಎಸ್ಐಟಿ ಕಚೇರಿಯಲ್ಲೇ. ಆದರೆ ಎಸ್ಐಟಿ ತನಿಖೆಗೆ ಸ್ಪಂದಿಸದ ಸಂಸದ ಪ್ರಜ್ವಲ್, ಪ್ರಕರಣದಲ್ಲಿ ಸುಳ್ಳು ಆರೋಪಗಳಿವೆ ನನ್ನ ಮೇಲೆ, ನಾನೇನೂ ಮಾಡಿಲ್ಲ, ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಯಾವ ಆರೋಪವನ್ನು ನಾನು ಮಾಡಿಲ್ಲ ಅಂದರೆ ತನಿಖೆಗೆ ಅಸಹಕಾರವನ್ನು ತೋರ್ತಾ ಇದ್ದಾರೆ ಪ್ರಜ್ವಲ್ ಅಂತ ಗೊತ್ತಾಗ್ತಾ ಇದೆ. ಹೊಳೆ ನರಸೀಪುರ ಕೇಸ್ನಲ್ಲಿ ಪ್ರಜ್ವಲ್ ಅವ್ರನ್ನ ಅರೆಸ್ಟ್ ಮಾಡಿದ ನಂತರ ಪ್ರಾಥಮಿಕ ಮಾಹಿತಿಗೋಸ್ಕರ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರಲ್ಲ, ಆದರೆ ಅದಕ್ಕೆ ಅವರು ಸಹಕರಿಸ್ತಾ ಇಲ್ವಂತೆ ಪ್ರಜ್ವಲ್ ರೇವಣ್ಣ. ನಾನು ಏನೂ ತಪ್ಪು ಮಾಡಿಲ್ಲ, ನನಗೇನೂ ಗೊತ್ತಿಲ್ಲ, ಬರೀ ಸುಳ್ಳು ಆರೋಪನೆ ಮಾಡಿದ್ದೀರಾ, ಇದಕ್ಕೆಲ್ಲ ಉತ್ತರ ಕೊಡಿ ಅಂದರೆ ಹೆಂಗೆ ಕೊಡೋದಕ್ಕೆ ಸಾಧ್ಯ ಅಂತ ಕೇಳ್ತಾ ಇದ್ದಾರಂತೆ. ಹಾಗಾಗಿ ಇವಾಗ ಸ್ವಲ್ಪ SIT ಅಧಿಕಾರಿಗಳು ಸಹಕಾರ ಕೊಡಿ ಅಂತ ಕೇಳಬೇಕಾಗುತ್ತೆ, ಸಹಕಾರ ಕೊಡಬೇಕಾಗತ್ತೆ. ನಾನು ಏನೂ ಮಾಡಿಲ್ಲ ಅಂದರೆ ಅದನ್ನು ಬೇರೆ ರೀತಿಯಲ್ಲಿ ಅವರು ವಿಚಾರಣೆಯನ್ನು ಮಾಡಬೇಕಾಗತ್ತೆ. ನಾನೇನು ತಪ್ಪೇ ಮಾಡಿಲ್ಲ, ನೀವು ಪ್ರೂವ್ ಮಾಡಿ ಅಂತಂದರೆ ಬೇರೆ ರೀತಿ ಪ್ರೂವ್ ಮಾಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ನಾನೇನೂ ತಪ್ಪೇ ಮಾಡಿಲ್ಲ, ನನಗೇನೂ ಗೊತ್ತೇ ಇಲ್ಲ ಅಂತ ಆರಂಭದಲ್ಲೇ ಹೇಳಿಬಿಟ್ರೆ ಮುಂದೆ ಹೇಗೆ ತನಿಖೆ ಅಂತ? ಅರವಿಂದ್, ಏನಂದ್ರೆ ಯಾವೊಬ್ಬ ಆರೋಪಿಯು ಕೂಡ ತಾನು ಮಾಡಿದಂಥ ತಪ್ಪೊಪ್ಪಿಗೆನ ಮಾಡ್ಕೊಳ್ಳುವಂಥದ್ದು ತೀರಾ ಕಡಿಮೆ. ಯಾಕೆಂದ್ರೆ ಸಾಕಷ್ಟು ಸಾಕ್ಷ್ಯಗಳನ್ನ SIT ಅಧಿಕಾರಿಗಳು ಕ್ರೋಢೀಕರಿಸ್ಕೊಂಡು ಮುಂದಿನ ಹಂತಗಳಲ್ಲಿ ಅದರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಯಾಕೆಂದ್ರೆ ಪ್ರಜ್ವಲ್ ರೇವಣ್ಣ ಈ ಹಿಂದೆ 5 ದಿನಗಳ ಹಿಂದೆ ಬಿಟ್ಟಂತ ಒಂದು ವಿಡಿಯೋ ತುಣುಕೇನಿತ್ತು, ಆ ವಿಡಿಯೋ ತುಣುಕಲ್ಲಿ ಬೇರೆ ಆರೋಪಗಳನ್ನೇ ಮಾಡಿದ್ರು. ಇದೊಂದು ರಾಜಕೀಯ ಷಡ್ಯಂತ್ರ, ಸುಳ್ಳಾದ ಒಂದು ಪ್ರಕರಣ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಈಗಲೂ ಕೂಡ ಅದೇ ಮನಸ್ಥಿತಿಯಲ್ಲಿ SIT ಅಧಿಕಾರಿಗಳ ಮುಂದೆ ಇರುವಂಥದ್ದು. ಅಂದ್ರೆ ಪ್ರಜ್ವಲ್ ರೇವಣ್ಣ ಯಾವುದೇ ಕಾರಣಕ್ಕೂ ಕೂಡ ಈ ಬಗ್ಗೆ ತಪ್ಪೊಪ್ಪಿಗೆಯನ್ನು ಮಾಡ್ಕೊಳ್ಳುವಂಥದ್ದು ಅಥವಾ ನಾನೇ ಅತ್ಯಾಚಾರದ ಆರೋಪಿ, ನಾನು ಅತ್ಯಾಚಾರವನ್ನು ಮಾಡಿದ್ದೀನಿ ಅಂತೇಳಿ ಒಪ್ಕೊಳ್ಳುವಂಥ ಯಾವುದೇ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡಲ್ಲ. ತನಿಖೆಗೆ ಅಸಹಕಾರವನ್ನು ತೋರಿಸುವಂಥದ್ದು ಪ್ರಜ್ವಲ್ ರೇವಣ್ಣ ಸಾಮಾನ್ಯದ ಪ್ರಸಂಗ ಅದು. ಆ ಹಿನ್ನೆಲೆಯಲ್ಲಿ ಈಗ ತನಿಖೆಗೆ ಕೂಡ ಅಸಹಕಾರವನ್ನು ತೋರಿಸ್ತಾ ಇದ್ದಾರೆ, ಜೊತೆಗೆ ನಾನೇನೂ ಮಾಡಿಲ್ಲ ಅನ್ನೋ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಅಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕಿಂತ ಮುಂಚೆ ಪ್ರಾಥಮಿಕ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಬೇಕು. ಆ ದಾಖಲು ಮಾಡ್ಕೊಳ್ಳುವಂಥ ಪ್ರಕ್ರಿಯೆಗೆ ಈಗ SIT ಅಧಿಕಾರಿಗಳು ಚಾಲನೆ ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಹೇಳಿಕೆಗಳು ಬರ್ತಾ ಇದ್ದಾವೆ. ಮುಂದಿನ ಹಂತಗಳಲ್ಲಿ ಅಂದ್ರೆ ಯಾವೊಬ್ಬ ಆರೋಪಿ ತನಿಖಾಧಿಕಾರಿ ಮುಂದೆ ಕೂತ್ಕೊಂಡಾಗ ಪ್ರಾಥಮಿಕ ಹಂತಗಳಲ್ಲಿ ಇದೇ ಹೇಳಿಕೆಗಳನ್ನು ಕೊಡುವಂಥದ್ದು, ಸಾಕ್ಷ್ಯಾಧಾರಗಳನ್ನ ಮುಂದೆ ಹೋದ ಸಂದರ್ಭದಲ್ಲಿ ಆರೋಪಿ ಮಾಡಿದಂಥ ಹೇಳಿಕೆಯನ್ನ ಕನ್ಫೆಷನ್ ಮಾಡ್ಕೊಳ್ಳುವಂಥದ್ದು, ಸ್ವಇಚ್ಛಾ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡುವಂಥದ್ದು, ಈ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಯಾಕೆಂದ್ರೆ ಈ ಹಿಂದೆ ಸಾಕಷ್ಟು ಪ್ರಕರಣಗಳಲ್ಲಿ ಕೂಡ ನೋಡಿದ್ದೀವಿ, ಅಂದ್ರೆ ಅವರು ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡ ಬಳಿಕ ಹೇಳಿಕೆಗಳಿಗೆ ಸಹಿ ಮಾಡದೇ ಇರುವಂತ ವಿಚಾರಗಳು ಕೂಡ ಇರ್ತವೆ. ಆ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಆ ರೀತಿಯ ಟ್ಯಾಕ್ಟಿಕ್ಗಳನ್ನ ಬಳಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅರವಿಂದ್, ಬಟ್ ಮುರಳಿ, ಈಗ ಆರಂಭದಲ್ಲಿಯೇ ತಪ್ಪೊಪ್ಪಿಕೊಂಡರೆ ಅಥವಾ ಆರಂಭದಲ್ಲಿಯೇ ತಪ್ಪೊಪ್ಪಿಕೊಳ್ಳದಿದ್ದರೆ ಎರಡೂ ರೀತಿಯ ವಿಚಾರಣೆಗೆ ಸಿದ್ಧರಾಗಿರ್ತಾರಲ್ವಾ SIT ಅವರು? ಖಂಡಿತ ಅರವಿಂದ್. ಯಾಕೆಂದ್ರೆ ಯಾವೊಬ್ಬ ಆರೋಪಿಯು ಕೂಡ ಈ ರೀತಿಯ ತಪ್ಪೊಪ್ಪಿಗೆಯನ್ನ ಮಾಡ್ಕೊಳ್ಳಲ್ಲ. ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡ್ರೆ ಅವರು ತುಂಬಾ ಈಸಿಯಾಗಿ ಕಾಂಪ್ಲಿಕೇಶನ್ಸ್ ಇಲ್ದೇನೆ ತನಿಖೆಯನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಅನ್ನ ಮಾಡ್ಕೊಳ್ಬಹುದು. ಯಾಕೆಂದ್ರೆ ಯಾವಾಗಾದ್ರೂ ಆ ರೀತಿಯನ್ನ ತಪ್ಪೊಪ್ಪಿಗೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದಾಗ ತಕ್ಷಣವೇ ಅದನ್ನ ವಿಡಿಯೋ ರೆಕಾರ್ಡ್ ಅನ್ನ ಮಾಡುವಂಥದ್ದು, ಅದಾದ ನಂತರ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳುವಂಥದ್ದು, ಅದಕ್ಕೆ ಪೂರಕವಾದ ಸಾಕ್ಷಿಗಳನ್ನ ಕಲೆ ಹಾಕುವಂಥದ್ದು, ಅದು ತುಂಬಾ ಈಸಿಯಾಗಿ ತನಿಖಾಧಿಕಾರಿಗಳಿಗೆ ಆಗುತ್ತದೆ. ಆದ್ರೆ ತನಿಖಾಧಿಕಾರಿಗಳಿಗೆ ದೊಡ್ಡ ಮಟ್ಟದ ಸಂಕಷ್ಟ ಆಗಂತದೆ ಆರೋಪಿ ಸ್ಥಾನದಲ್ಲಿ ಇರುವಂತಹ ಆರೋಪಿ ಏನಿರ್ತಾನೆ ಆತ ತಪ್ಪೊಪ್ಪಿಗೆಯನ್ನ ಮಾಡ್ಕೊಳ್ತಾ ಇರೋಂಥದ್ದು ಮತ್ತು ಅವನ ವಿರುದ್ಧ ಬಂದಿರುವಂಥ ಆರೋಪವನ್ನ ಡಿನೈ ಮಾಡ್ತಾ ಹೋಗುವಂಥದ್ದು. ಆದರೆ ಪ್ರತಿಯೊಂದಕ್ಕೂ ಕೂಡ ಸಾಕ್ಷಿಗಳನ್ನ ಕ್ರೋಢೀಕರಿಸ್ಕೊಂಡಿರ್ತಾರೆ ಆರೋಪಿಯನ್ನ ವಿಚಾರಣೆ ಮಾಡೋ ಸಂದರ್ಭದಲ್ಲಿ. ಪ್ರಜ್ವಲ್ ರೇವಣ್ಣಗೂ ಕೂಡ ಇದೇ ರೀತಿಯ ವಿಚಾರಗಳಾಗ್ತದೆ. ಯಾಕೆಂದ್ರೆ ವಿಡಿಯೋ ತುಣುಕುಗಳಿದ್ದಾವೆ, ವಿಡಿಯೋ ತುಣುಕುಗಳನ್ನ ಈಗಾಗಲೇ FSLಗೆ ಕಳಿಸಿ ಒಂದಷ್ಟು ವರದಿಗಳನ್ನ ತರಿಸ್ಕೊಂಡಿದ್ದಾರೆ. ಜೊತೆಗೆ ಮೆಡಿಕಲ್ ಟರ್ಮ್ನಲ್ಲಿ ಯಾವ ರೀತಿಯಲ್ಲಿ ಎಕ್ಸಾಮನ್ನ ಮಾಡಬೇಕು, ಜೊತೆಗೆ ಅದಕ್ಕೆ ಪೂರಕವಾದ ಸಾಕ್ಷಿಗಳು ಮುಂದಿನ ಹಂತಗಳಲ್ಲಿ ಧ್ವನಿ ಪರೀಕ್ಷೆಗೆ ಒಳಪಡಿಸ್ತಾರೆ. ಯಾಕೆಂದ್ರೆ ಆ ವಿಡಿಯೋ ತುಣುಕುಗಳಲ್ಲಿ ಒಬ್ಬ ಪುರುಷ ಸಂಬೋಧಿಸುವಂತ ಒಂದಷ್ಟು ವಾಕ್ಯಗಳಿದ್ದಾವೆ, ಅದು ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಿದೆಯಾ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಕೆ SIT ಅಧಿಕಾರಿಗಳು FSL ನ ಮೂಲಕ ಅದನ್ನ ಕನ್ಫರ್ಮೇಶನ್ ಅನ್ನ ಮಾಡ್ಕೊಳ್ತಾರೆ. ಮುಂದಿನ ಹಂತಗಳಲ್ಲಿ ಈ ಪ್ರಕ್ರಿಯೆಗಳೆಲ್ಲ ಕೂಡ ನಡೀತದೆ. ಆದ್ರೆ ಪ್ರಾಥಮಿಕ ಹಂತದಲ್ಲಿ ಈ ಹಿಂದೆ 5 ದಿನಗಳ ಹಿಂದೆ ಪ್ರಜ್ವಲ್ ರೇವಣ್ಣ ಯಾವ ಮನಸ್ಥಿತಿಯಲ್ಲಿ ಇದ್ರು ಅದೇ ಮನಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಈಗ ಗೊತ್ತಾಗ್ತಾ ಇರುವಂತದ್ದು. ಅರವಿಂದ್.